ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಮೇ 31ಗೆ ನಾವು ಜರ್ಮನಿಗೆ ಬಂದು 1 ವರ್ಷ ಆಯಿತು. ಸೊ ಈ 1 ವರ್ಷದಲ್ಲಿ ನಾನು ಏನೇನು ಫಸ್ಟ್ ಟೈಮ್ ನೋಡಿದೆ, ಏನೇನು ಫಸ್ಟ್ ಟೈಮ್ ತಿಳ್ಕೊಂಡೆ ಈ ವಿಷಯನ ಜರ್ಮನಿನಲ್ಲಿ ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಏನೆಲ್ಲ ಫಸ್ಟ್ ಟೈಮ್ ನೋಡಿದೆ, ಏನೆಲ್ಲ ವಿಷಯಗಳನ್ನ ಫಸ್ಟ್ ಟೈಮ್ ಕೇಳಿದೆ ಅಂತ ಹೇಳೋದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ನೋಡೋಣ ನನಗೆ ಏನೇನೆಲ್ಲ ಫಸ್ಟ್ ಟೈಮ್ ಇತ್ತು ಜರ್ಮನಿನಲ್ಲಿ. ಏನಿದ್ದು ಜರ್ಮನಿಗೆ ಹೋದ್ಮೇಲೆ ಏನೋ ಹೊಸ ವಿಷಯ ತಿಳ್ಕೊಂಡೆ ಅಂತ ಹೇಳ್ಬಿಟ್ಟು ಕೈಯಲ್ಲಿ ಖಾಲಿ ಬಾಟ್ ಇಟ್ಕೊಂಡು ನಿಂತಿದ್ದೀನಿ ಅನ್ಕೋತೀರಾ. ವಿಷಯ ಏನಪ್ಪ ಅಂತಂದರೆ, ನಾವು ಇಂಡಿಯಾದಲ್ಲೆಲ್ಲ ಏನು ಮಾಡ್ತೀವಿ ಅಂದರೆ ಜ್ಯೂಸ್ ಬಾಟಲು ಅಥವಾ ಕೋಕ್ ಬಾಟಲ್ ತಗೊಂಡ್ಮೇಲೆ ಖಾಲಿ ಆಗಿದ ತಕ್ಷಣ ಎಲ್ಲಂದ್ರಲ್ಲಿ ಅಥವಾ ಡಸ್ಟ್ಬಿನ್ನಲ್ಲಿ ಬಿಸಾಕ್ತೀವಿ. ಬಟ್ ಇಲ್ಲೇನಪ್ಪ ಅಂತಂದರೆ, ಇಲ್ಲಿನ ಕಾನ್ಸೆಪ್ಟು ಪ್ರತಿ ಬಾಟಲ್ಗೂ ನಮ್ಮ ಹತ್ರ 25 ಸೆಂಟ್ಸ್ ಎಕ್ಸ್ಟ್ರಾ ಡೆಪಾಸಿಟ್ ಮಾಡಿಸ್ಕೊಂಡಿರ್ತಾರೆ. ಆಲ್ಮೋಸ್ಟ್ ಹತ್ರ 25 ರೂಪಾಯಿ. ಸೊ ಈ ಬಾಟಲ್ ಖಾಲಿ ಆದಮೇಲೆ ನಾವು ರೀಸೈಕಲ್ ಮಷಿನ್ಗೆ ಡಂಪ್ ಮಾಡಬೇಕು. ಆ ಥರ ಡಂಪ್ ಮಾಡಿದ್ಮೇಲೆ ನಮ್ಮ ದುಡ್ಡು ನಮಗೆ ರೆಸಿಪ್ಟ್ ಮೂಲಕ ಬರುತ್ತೆ. ಸೊ ಆ ರೆಸಿಪ್ಟಿಂದ ನಾವು ಸೂಪರ್ ಮಾರ್ಕೆಟಲ್ಲಿ ಶಾಪಿಂಗ್ ಆದರೂ ಮಾಡ್ಬೋದು, ಅಥವಾ ನಾವು ಅಮೌಂಟ್ನ ಕಲೆಕ್ಟ್ ಕೂಡ ಮಾಡ್ಕೋಬೋದು ಸೂಪರ್ ಮಾರ್ಕೆಟ್ ಕಡೆಯಿಂದ. ಸೊ ಈ ಕಾನ್ಸೆಪ್ಟ್ ಒಂಥರ ಚೆನ್ನಾಗಿದೆ, ಯಾಕೆಂದರೆ ಪ್ಲಾಸ್ಟಿಕ್ನ ಎಲ್ಲಂದ್ರಲ್ಲಿ ಬಿಸಾಕೋದ್ರಿಂದ ಪೊಲ್ಯೂಷನ್ ಆಗುತ್ತೆ. ಅದನ್ನು ನಾವು ಕಡಿಮೆ ಕೂಡ ಮಾಡ್ಕೋಬೋದು ಈ ಥರ ಮಾಡೋದ್ರಿಂದ. ಈ ಬಾಟಲ್ ರೀಸೈಕಲ್ ಮಷಿನ್ ಯಾವ ಥರ ವರ್ಕ್ ಆಗುತ್ತೆ ಅಂತಲೂ ಕೂಡ ನಾನು ನಿಮಗೆ ತೋರಿಸ್ತೀನಿ ಇವಾಗ. ಸೊ ನಾನು ಹೇಳಿದ್ನಲ್ಲ ಬಾಟಲ್ ರೀಸೈಕಲ್ ಮಷಿನ್ ಅಂತ. ಸೊ ನಾನು ಹಿಂದೆ ಕಾಣ್ತಾ ಇದೆಯಲ್ಲ, ಇದೇ ಬಂದುಬಿಟ್ಟು ಬಾಟಲ್ ರೀಸೈಕಲ್ ಮಷಿನ್. ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ನಾವು ಬಾಟಲ್ ಹಾಕಬೇಕು. ನಾವು ಹಾಕಿದ ತಕ್ಷಣ ಇಲ್ಲಿ ನೋಡಿ 25 ಸೆಂಟ್ಸ್ ಅಂತ ಬಂತು. ಸೊ ಈಗ ನನ್ನ ಹತ್ರ ಎಷ್ಟು ಬಾಟಲ್ ಇದೆ ಎಲ್ಲ ಹಾಕ್ತೀನಿ. ಸೊ ನನ್ನ ಹತ್ರ 4 ಬಾಟಲ್ ಇಟ್ಟು ಎಲ್ಲ ಹಾಕ್ತೆ. ಅದು ಹಾಕಿದ ತಕ್ಷಣ ನನಗೆ ಸ್ಲಿಪ್ ಬರುತ್ತೆ ನೋಡಿ. ಸೊ ಇದನ್ನ ಇಟ್ಕೊಂಡು ಈಗ ನಾನು ಶಾಪಿಂಗ್ ಆದರೂ ಮಾಡ್ಬೋದು ಅಥವಾ ಅಮೌಂಟ್ ಆದರೂ ಕಲೆಕ್ಟ್ ಮಾಡ್ಕೋಬೋದು. ಸೊ ನಮ್ಮೂರಲ್ಲೆಲ್ಲ ಸೂಪರ್ ಮಾರ್ಕೆಟ್ ಅಥವಾ ಡಿ ಮಾರ್ಟ್ ಅಲ್ಲಿ ಶಾಪಿಂಗ್ ಆಗಿದ ತಕ್ಷಣ ನಾವು ಟ್ರೋಲಿನ ಎಲ್ಲಂದ್ರಲ್ಲಿ ಬಿಸಾಕ್ ಹೋಗ್ತೀವಿ. ಬಟ್ ಇಲ್ಲಿ ಸಿಸ್ಟಮ್ ನೋಡಿ, ಆರ್ಗನೈಸ್ಡ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ನಾವೊಂದು ಟ್ರೋಲಿ ತಗೋಬೇಕು ಅಂತಂದ್ರೆ €1 ಅಥವಾ 50 ಸೆಂಟ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ನಾನು ಇವಾಗ ನಿಮಗೆ 50 ಸೆಂಟ್ಸ್ ಯೂಸ್ ಮಾಡಿ ಯಾವ ಥರ ಟ್ರೋಲಿ ತಗೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಇಲ್ಲಿ €1 ಅಥವಾ 50 ಸೆಂಟ್ಸ್ ಹಾಕ್ಬೋದು ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ನನಗೆ ಟ್ರಾಲಿ ಬೇಕು ಅಂತಂದ್ರೆ 50 ಸೆಂಟ್ಸ್ ಹಿಂಗೆ ಹಾಕ್ಬಿಟ್ಟು ನಾನು ಪ್ಲಗ್ ಮಾಡಿ ನಾನು ತಗೊಂಡ್ಬೋದು. ಸೊ ಎಲ್ಲ ನನ್ನ ಶಾಪಿಂಗ್ ಆದಮೇಲೆ ಮತ್ತೆ ವಾಪಸ್ ಬರ್ತಾರೆ ಪುಷ್ ಮಾಡಿ ನಾನು 50 ಸೆಂಟ್ಸ್ ನನಗೆ ರಿಟರ್ನ್. ಸೊ ಇದೊಂಥರ ಆರ್ಗನೈಸ್ಡ್ ವೇನಲ್ಲಿ ಟ್ರೋಲಿನ ನಾವೇ ಇಡ್ಬೋದು. ಚೆನ್ನಾಗಿದೆ ಅಲ್ವಾ ಸೂಪರ್ ಮಾರ್ಕೆಟ್ ಅಲ್ಲಿ ಕಾನ್ಸೆಪ್ಟ್. ಸೊ ಇಷ್ಟೊಂದು ಕಾಯಿನ್ಸ್ ಇದೆ. ಏನಪ್ಪಾ ಅಂತಂದ್ರೆ ಇಲ್ಲಿ 1 ಸೆಂಟು ಕೂಡ ಚೇಂಜ್ ಇತ್ತು ಅಂದ್ರೆ ರಿಟರ್ನ್ ಮಾಡ್ತಾರೆ. ನಮ್ಮ ಕಡೆ ಎಲ್ಲ ನಮಗೆ ಚಾಕ್ಲೇಟ್ ಕೊಟ್ಬಿಡ್ತಾರೆ. ₹1 ₹2 ಇತ್ತು ಅಂದರೆ ಈ ಥರ 1 ಸೆಂಟು 2 ಸೆಂಟು 10 ಸೆಂಟು ಸೇರಿಸಿ ಎಷ್ಟೊಂದು ಕಾಸಾಗಿರುತ್ತೆ. ಸೊ ಇದನ್ನೆಲ್ಲ ಯಾವ ರೀತಿ ಖರ್ಚು ಮಾಡೋದು ಅಂತಂದರೆ, ಇಲ್ಲಿ ಕಾಯಿನ್ ಸ್ಟಾರ್ ಅಥವಾ ಕಾಯಿನ್ ಮಿಷಿನ್ ಅಂತ ಇರುತ್ತೆ. ನಾವು ಅಲ್ಲೋಗಿ ಇದನ್ನು ಡೆಪಾಸಿಟ್ ಮಾಡಿದ್ವಿ ಅಂತಂದರೆ ನಮಗೆ ಒಂದು ರೆಸಿಪ್ಟ್ ಬರುತ್ತೆ. ಅದ್ರ ಮುಖಾಂತರ ನಾವು ಶಾಪಿಂಗ್ ಆದರೂ ಮಾಡ್ಬೋದು ಅಥವಾ ಅಮೌಂಟ್ ಆದರೂ ಕಲೆಕ್ಟ್ ಮಾಡ್ಬೋದು. ಈವನ್ ನಮ್ಮ ಇಂಡಿಯಾದಲ್ಲೂ ಕೂಡ ಕಾಯಿನ್ಸ್ ಈ ಥರ ಕಲೆಕ್ಟ್ ಆಯಿತು ಅಂದರೆ ನಾವು ಬ್ಯಾಂಕಿಗೆ ಕೊಡ್ತೀವಿ. ಬಟ್ ಇಲ್ಲಿ ಬ್ಯಾಂಕಿನ ಕಾನ್ಸೆಪ್ಟ್ ಇಲ್ಲ. ನಾವು ಈ ಥರ ಕಾಯಿನ್ ಸ್ಟಾರ್ ಮಷೀನು ಅಥವಾ ಕಾಯಿನ್ ಮಿಷಿನ್ಸ್ನ ತುಂಬ ಕಡೆ ಇಟ್ಟಿರ್ತಾರೆ. ಅಲ್ಲಿ ಹೋಗ್ಬಿಟ್ಟು ಇದನ್ನು ಡೆಪಾಸಿಟ್ ಮಾಡಬೇಕು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಕಾಯಿನ್ ಸ್ಟಾರ್ ಮಷೀನು. ಇಲ್ಲಿ ಯಾವ ಥರ ಕಾಯಿನ್ನ ನಾವು ಡೆಪಾಸಿಟ್ ಮಾಡೋದು ಅಂತ ನೋಡೋಣ. ಈಸಿ ಇದೆ ಸ್ಟೆಪ್ಸು. ಇದು ನಮಗೆ ಗೈಡ್ ಕೂಡ ಮಾಡುತ್ತೆ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಮಾಡೋದು ಅಂತ. ಸೊ ನೋಡಿ, ಎಕ್ಸಾಕ್ಟ್ ಕೌಂಟ್ ಕೊಡುತ್ತೆ. €1 ಎಷ್ಟಿದೆ, 1 ಸೆಂಟ್ ಎಷ್ಟಿದೆ, €2 ಎಷ್ಟಿದೆ, 50 ಸೆಂಟ್ಸ್ ಎಷ್ಟಿದೆ ಅಂತ. ಸೊ ಟೋಟಲಾಗಿ ಕೌಂಟ್ ಮಾಡಿ ನಮಗೆ ರೆಸಿಪ್ಟ್ ಬರುತ್ತೆ. ಇವಾಗ ನಾವು ಅದನ್ನು ಶಾಪ್ ಮಾಡ್ಬೋದು. ಆಲ್ಸೋ ನಾನು ಏನು ಮಿಸ್ಟೇಕ್ ಮಾಡಿದ್ದೆ ಅಂದರೆ, ಅದ್ರ ಮಧ್ಯೆ ಮಿಸ್ಸಾಗಿ ₹5 ಹಾಕಿದ್ದೆ ನಮ್ಮ ಇಂಡಿಯನ್ ಕರೆನ್ಸಿ. ಅದು ವಾಪಸ್ ಬಂದಿತ್ತು. ಸೊ ಅದನ್ನು ನಾವು ಎತ್ಕೊಂಡು ಬಂದ್ವಿ. ನೆಕ್ಸ್ಟ್ ಶಾಕಿಂಗ್ ಅನಿಸಿದ್ದು ಅಥವಾ ಹೊಸ್ದಾಗಿ ನಾನು ತಿಳ್ಕೊಂಡಿದ್ದೆ ಅಂತಂದರೆ, ಇಲ್ಲಿನ ಜನ ಅವ್ರ ಲ್ಯಾಂಗ್ವೇಜ್ಗೆ ಅಥವಾ ಅವ್ರ ಭಾಷೆಗೆ ಕೂಡ ಇಂಪಾರ್ಟೆನ್ಸು. ಸೊ ಇಲ್ಲಿ ತುಂಬ ಜನ ಸ್ಟೂಡೆಂಟ್ಸು ಪಾರ್ಟ್ ಟೈಮ್ ಜಾಬ್ ಮಾಡಬೇಕು ಅಂತಂದರೆ ಜರ್ಮನ್ ಲ್ಯಾಂಗ್ವೇಜ್ ಬೇಕು. ಆಲ್ಸೋ ನಾವು ಜಾಬ್ ಸರ್ಚಿಗೆ ಅಂತ ಅಪ್ಲೈ ಮಾಡಬೇಕಾದ್ರೆ CV-ನಲ್ಲಿ ಜರ್ಮನ್ ಲ್ಯಾಂಗ್ವೇಜ್ ಇದೆಯಾ ಅಂತ ಫಸ್ಟ್ ಚೆಕ್ ಮಾಡ್ತಾರೆ. ಆಲ್ಮೋಸ್ಟ್ 98% ಆಫ್ ದ ಕಂಪನಿ ಇಲ್ಲಿ ಜರ್ಮನ್ ಲ್ಯಾಂಗ್ವೇಜ್ ಪ್ರಿಫರ್ ಮಾಡ್ತಾರೆ. ಆಲ್ಸೋ ಲೋಕಲ್ಸಲ್ಲೂ ಅಷ್ಟೇ ಇಂಗ್ಲೀಷ್ ಗೊತ್ತಿದ್ರೂ ಮಾತಾಡಲ್ಲ. ಭಾಷೆಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ. ಭಾಷೆಗೂ ಕೂಡ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ಬೋದು ಅಂತ ನನಗೆ ಗೊತ್ತಾಗಿದೆ ಜರ್ಮನಿಗೆ ಬಂದ ಮೇಲೆ.
ಲ್ಯಾಂಗ್ವೇಜ್ ಬಗ್ಗೆ ಹೇಳಬೇಕಾದ್ರೆ ನನಗೊಂದು ನೆನಪಾಯಿತು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಫಾರಿನ್ ಲ್ಯಾಂಗ್ವೇಜಸ್ ಅಂತ ಲ್ಯಾಂಗ್ವೇಜ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟು, ಇದು ಬಂದು ನಮ್ಮ ಬ್ಯಾಂಗ್ಳೂರಲ್ಲಿದೆ. ಸೊ ಇವ್ರು ಬಂದುಬಿಟ್ಟು ಆಲ್ಮೋಸ್ಟ್ 11 ಇಯರಿಂದ 15,000 ಅಂದರೆ 15,000 ಸ್ಟೂಡೆಂಟ್ಸ್ನ ಟ್ರೈನ್ ಮಾಡಿದ್ದಾರೆ. ಇವ್ರ ಬ್ರ್ಯಾಂಚಸ್ ಬಂದುಬಿಟ್ಟು ಬ್ಯಾಂಗ್ಳೂರಲ್ಲಿ ಬನಶಂಕರಿ, ರಾಜಾಜಿನಗರ್, ಜಯನಗರ್, ಆಲ್ಸೋ ಮಾರ್ತಳ್ಳಿಲಿದೆ. ಸೊ ನೀವೇನಾದರೂ ಸ್ಟೂಡೆಂಟಾಗಿ ಜರ್ಮನಿಗೆ ಬರ್ತಿದ್ರೆ ಅಥವಾ ವರ್ಕ್ ಮೇಲೆ ಜರ್ಮನಿಗೆ ಬರ್ತಿದ್ರೆ ಅಥವಾ ಆಲ್ರೆಡಿ ಜರ್ಮನಿನಲ್ಲಿದ್ದು ಜರ್ಮನ್ ಭಾಷೆನ ಕಲಿಬೇಕು ಅಂತ ಇಂಟ್ರೆಸ್ಟ್ ಇತ್ತು ಅಂದರೆ ಅವ್ರ ಡೀಟೇಲ್ಸ್ನ ನಾನು ಸ್ಕ್ರೀನ್ ಮೇಲೆ ಮತ್ತು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ. ಇವರು ಆನ್ಲೈನ್ ಕ್ಲಾಸಸ್ ಕೂಡ ಪ್ರೊವೈಡ್ ಮಾಡ್ತಾರೆ. ನೀವು ಫ್ರೀ ಡೆಮೋನ ಅಟೆಂಡ್ ಮಾಡಿಬಿಟ್ಟು ನಿಮಗೆ ಕ್ಲಾಸ್ ಇಷ್ಟ ಆಯಿತು ಅಂದರೆ ನೀವು ಎನ್ರೋಲ್ ಆಗ್ಬೋದು. ಸೊ ಇನ್ನೇನು ತಡ, ಜರ್ಮನ್ ಕ್ಲಾಸಿಗೆ ಜಾಯ್ನ್ ಆಗಿ ಜರ್ಮನ್ ಕಲಿತು ಜರ್ಮನಿಗೆ ಬನ್ನಿ. ಜರ್ಮನಿ ಸ್ಟ್ರೀಟ್ಸ್ಗಳಲ್ಲಿ ನೀವು ಈ ಥರ ಸಣ್ಣ ಮಕ್ಕಳಿಗೋಸ್ಕರನೇ ಒಂದಿಷ್ಟು ಈ ಥರ ಬಾಕ್ಸ್ನ ಇಟ್ಟಿರ್ತಾರೆ ಎಲ್ಲ ಸ್ಟ್ರೀಟ್ಸ್ಗಳಲ್ಲಿ ಆಲ್ಮೋಸ್ಟು. ಇದೇನಪ್ಪ ಅಂತಂದರೆ ಅವರಿಗೆ ಆಟ ಆಡಲಿಕ್ಕೆ ಬಾಲ್ಸು ಮತ್ತು ಲೂಡೋದು ಕಾಯಿನ್ ಬರುತ್ತಲ್ಲ ಅದೆಲ್ಲ, ಇದಕ್ಕೂ ಕೂಡ ಪೇ ಮಾಡಬೇಕು. €1, 20 ಸೆಂಟ್ಸ್, 50 ಸೆಂಟ್ಸ್ ಅಂತ. ಸೊ ಈಗ ಈ ಬಾಲ್ ಬೇಕು ಅಂತಂದರೆ ಇಲ್ಲಿ 20 ಸೆಂಟ್ಸ್ ಹಾಕ್ಬಿಟ್ಟು ನಾವು ಇದು ಹಿಂಗೆ ಟರ್ನ್ ಮಾಡಿದ್ವಿ ಅಂತಂದರೆ ನಮಗಿಲ್ಲಿ ಪರ್ಟಿಕ್ಯುಲರ್ ಬಾಲ್ ನಮಗೆ ಬರುತ್ತೆ. ಇಲ್ಲಿ ಗೇಮಿಂಗ್ ಅಷ್ಟೇ ಅಲ್ಲ, ಈವನ್ ಬಬಲ್ ಗಮ್ಮು, ಚಾಕ್ಲೇಟ್ಸ್ ಕೂಡ ಸಿಗುತ್ತೆ. ಸೊ ನಾವು ನಿಮ್ಗೊಂದು ಟ್ರಯಲ್ ತೋರಿಸ್ತೀವಿ. ನೋಡಿ ಈಗ ನಾನು ಇದನ್ನು ತಗೋತೀನಿ. ಇದು €1 ಇದೆ. ನಾವು €1 ಹಾಕ್ಬಿಟ್ಟು ತಗೋತಾ ಇದೀವಿ ನೋಡಿ. ನಮ್ಮ ಕಡೆ ಎಲ್ಲ ಸಿಗರೇಟ್ ಬೇಕಂದ್ರೆ ಶಾಪ್ಸಿಗೆ ಹೋಗಬೇಕು. ಬಟ್ ಇಲ್ಲೇನಪ್ಪ ಅಂದರೆ ಎಲ್ಲ ಸ್ಟ್ರೀಟ್ಸಲ್ಲೂ ಈ ಥರ ಸಿಗರೇಟ್ ಮಷಿನ್ಸ್ ಇರುತ್ತೆ. ಬಿಲೋ 18 ಇಲ್ಲಿ ಸ್ಮೋಕಿಂಗ್ ಇಲ್ಲಿಗಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಬಟ್ ಇಲ್ಲಿ ತಗೋಬೇಕಾದ್ರೆ ಏನು ಮಾಡಬೇಕು ಅಂತಂದರೆ ನಮ್ಮ ID ಪ್ರೂಫ್ನ ನಾವಿಲ್ಲಿ ಸ್ಕ್ಯಾನ್ ಮಾಡಬೇಕು. ಇಲ್ಲಿ ಸ್ಕ್ಯಾನ್ ಮಾಡಿದ ತಕ್ಷಣ ನಾವು ಎಬೋ 18 ಇದ್ಮೇಲೆ ನೆಕ್ಸ್ಟು ನಮ್ಗೆ ಇಲ್ಲಿ ಯಾವುದು ಸಿಗರೇಟ್ ಬೇಕೋ ಅದನ್ನು ಇಲ್ಲಿ ಪ್ರೆಸ್ ಮಾಡಿ ಇಲ್ಲಿ ಕಾರ್ಡಲ್ಲೂ ಪೇ ಮಾಡ್ಬೋದು, ಕ್ಯಾಶಲ್ಲೂ ಪೇ ಮಾಡ್ಬೋದು. ಆಲ್ಸೋ ಯಾವ ಸಿಗರೇಟಿಗೆ ಎಷ್ಟೆಷ್ಟು ಪ್ರೈಸ್ ಅಂತಲೂ ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ನಾನು ಜಸ್ಟ್ ತೋರಿಸ್ತಾ ಇದ್ದೀನಿ ಜರ್ಮನಿನಲ್ಲಿ ಈ ಥರ ಸಿಗರೇಟ್ ಮಷಿನ್ಸ್ ಇರುತ್ತೆ ಅಂತ. ಬಟ್ ಯಾರು ಸ್ಮೋಕ್ ಮಾಡಬೇಡ್ರಿ, ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್. ನಮ್ಮ ಕಡೆ ಎಲ್ಲ ಡಸ್ಟ್ಬಿನ್ ಬಂದುಬಿಟ್ಟು ಡ್ರೈ ವೇಸ್ಟು, ವೆಟ್ ವೇಸ್ಟು ಅಂತ ಅಷ್ಟೇ ಡಿವೈಡ್ ಮಾಡ್ತೀವಿ. ಆಲ್ಸೋ ಈ ಕಾನ್ಸೆಪ್ಟ್ ಬಂದುಬಿಟ್ಟು ನಮ್ಮ ಕಡೆ ರೀಸೆಂಟಾಗಿ ಬಂದಿರೋದು. ಬಟ್ ಇಲ್ಲೇನಪ್ಪ ಅಂತಂದರೆ ಡಸ್ಟ್ಬಿನಲ್ಲೇ ನಾವು ಇನ್ನೂ ಡಿವೈಡ್ ಮಾಡ್ಬೋದು. ಲೈಕ್ ಪೇಪರಿಗೊಂದು, ಬಯೋಗೊಂದು, ಆಲ್ಸೋ ಬಾಟಲ್ಸ್ಗೊಂದು ಮತ್ತು ಆಲ್ ಪ್ಯಾಕೆಟ್ಸ್ಗಳಿಗೊಂದು, ಈ ಥರ 4-5 ಥರ ಡಸ್ಟ್ಬಿನ್ನ ಇಡ್ತಾರೆ. ಸೊ ನಾವೇನಾದ್ರು ಮಿಕ್ಸ್ ಮಾಡಿ ಹಾಕಿದ್ವಿ ಅಂತಂದರೆ ಇಲ್ಲಿನ ಜನ ಹೆವಿ ಫೈನ್ ಆಗ್ತಾರೆ. ಇಲ್ಲೇನಪ್ಪ ಅಂತಂದರೆ ಪೆಟ್ರೋಲ್ ಅಥವಾ ಡೀಸೆಲ್ ಹಾಕಲಿಕ್ಕೆ ಬಂಕ್ಸಲ್ಲಿ ಯಾರೂ ಇರಲ್ಲ. ನಮ್ಮ ವೆಹಿಕಲ್ಗೆ ನಾವೇ ಹಾಕೋಬೇಕು. ಆ ಥರ ಹಾಕೊಂಡ್ಬಿಟ್ಟು ಶಾಪಲ್ಲಿ ಬಂದುಬಿಟ್ಟು ಪೇ ಮಾಡಬೇಕು. ಈ ಶಾಪ್ ಬಂದು 24/7 ಓಪನ್ ಇರುತ್ತೆ. ಆಲ್ಸೋ ಇಲ್ಲಿ ನಮಗೆ ಕೆಲವೊಂದಿಷ್ಟು ಸ್ನ್ಯಾಕ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಈವನ್ ಕಾಫಿ ಕೂಡ ಸಿಗುತ್ತೆ ಇಲ್ಲಿ. ಇಲ್ಲಿ ಚಿಕ್ಕ ವಾಕಿಂಗ್ ಪಾತಲ್ಲೂ ಕೂಡ ಸಿಗ್ನಲ್ ಹಾಕಿರ್ತಾರೆ. ಇಲ್ಲಿ ನೋಡಿ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಜಸ್ಟ್ ಒಂದು ರೋಡ್ ಕ್ರಾಸ್ ಮಾಡೋದಕ್ಕೂ ಸಿಗ್ನಲ್ ಹಾಕಿರ್ತಾರೆ, ಆಸ್ ಇಫ್ ದೊಡ್ಡ ಹೈವೇ ಅನ್ನೋ ಥರ ತೋರಿಸ್ತೀನಿ ಬನ್ನಿ. ನೋಡಿ ಈ ಕಡೆನೂ ರೋಡ್ ಕ್ಲಿಯರ್ ಇದೆ, ಈ ಕಡೆನೂ ರೋಡ್ ಕ್ಲಿಯರ್ ಇದೆ. ಬಟ್ ಸ್ಟಿಲ್ ನಾವು ಈ ಚಿಕ್ಕ ರೋಡ್ ಕ್ರಾಸ್ ಮಾಡೋಕ್ಕೂ ಇಲ್ಲಿ ನಮಗೆ ಸಿಗ್ನಲ್ ವೆಯ್ಟ್ ಮಾಡಬೇಕು. ಆಲ್ಸೋ ನೀವು ಇಲ್ಲಿ ನೋಡ್ಬೋದು, ಬೈ ವಾಕ್ ಹೋಗೋರಿಗೆ ಒಂದು ಪಾತ್ ಇದೆ, ಆಲ್ಸೋ ಸೈಕಲಲ್ಲಿ ಹೋಗೋರಿಗೆ ಒಂದು ಪಾತ್ ಇದೆ, ಕಾರಲ್ಲಿ ಅಥವಾ ಬಸ್ಸಲ್ಲಿ ಹೋಗೋರಿಗೆ ರೋಡ್ ಇದೆ. ನಾವೇನಾದರೂ ಮಿಸ್ ಆಗಿ ನಮ್ಮ ಪಾತ್ ಬಿಟ್ಟು ಸೈಕಲ್ ಪಾತಲ್ಲಿ ನಡ್ಕೊಂಡು ಹೋದ್ವಿ ಅಂತಂದರೆ ಫೈನ್ ಕಟ್ಟಕ್ಕೆ ನಾವು ರೆಡಿ ಇರಬೇಕು. ಜರ್ಮನಿನಲ್ಲಿ ಸೆಕೆಂಡ್ ಹ್ಯಾಂಡ್ ಶೋರೂಮ್ಗಳು ಜಾಸ್ತಿ ನೋಡ್ಬೋದು. ಯಾಕಂತಂದರೆ ಇಲ್ಲಿ ಯೂಸ್ಡ್ ಕ್ಲಾತು, ಯೂಸ್ಡ್ ಬಟ್ಟೆಗಳನ್ನ ತುಂಬ ಜನ ಬೈ ಮಾಡ್ತಾರೆ. ಸೊ ನನ್ನಿಂದ ಇರೋದು ಬಂದುಬಿಟ್ಟು ಸೆಕೆಂಡ್ ಹ್ಯಾಂಡ್ ಶೋರೂಮು. ಸೊ ಸೆಕೆಂಡ್ ಹ್ಯಾಂಡ್ ಐಟಮ್ನೆಲ್ಲ ಯಾರು ಬೈ ಮಾಡ್ತಾರೆ ಅಂತ ಕೇಳೋದಾದರೆ ಬೈ ಮಾಡ್ತಾರೆ ಇಲ್ಲಿ. ಯಾಕಂತಂದರೆ ಇಲ್ಲಿ ಐಟಮ್ಸ್ ಎಲ್ಲ ಅಷ್ಟೇ ಎಕ್ಸ್ಪೆನ್ಸಿವ್ ಇರೋದ್ರಿಂದ. ಸೊ ಸಮ್ಟೈಮ್ ಶೋರೂಮಲ್ಲೂ ಅವೈಲೇಬಲ್ ಇರುತ್ತೆ ಸೆಕೆಂಡ್ ಹ್ಯಾಂಡ್ ಬಟ್ಟೆಗಳು. ಕೆಲವೊಂದು ಸಲ ಮಾರ್ಕೆಟಲ್ಲಿ ಸೇಲ್ ಥರನೂ ಹಾಕ್ಕೊತಾರೆ. ಸೊ ನೋಡಿದ್ರಲ್ಲ ವಿಡಿಯೋ, ನಾನು ಜರ್ಮನಿಗೆ ಬಂದ ಮೇಲೆ ಏನೆಲ್ಲ ಹೊಸ ವಿಷಯಗಳನ್ನ ತಿಳ್ಕೊಂಡೆ, ಏನೆಲ್ಲ ಹೊಸ ವಿಷಯಗಳನ್ನ ನೋಡಿದೆ ಅಂತ. ಸೊ ನಿಮ್ಗೆ ಇದರಲ್ಲಿ ಯಾವುದು ಹೊಸ್ತಿತ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.